ಕಂಪ್ಲೀಟ್ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪರೇಷನ್ ವ್ಲಾಗ್ ಆಗಿರುತ್ತೆ. ಟಾಕ್ ಟು ಮೀ ಇನ್ ಕನ್ನಡ. ನೀನ್ ಏನು ಹೇಳ್ಬೇಕು ಅಂತ ಇದ್ದೀಯಾ? ಇದು ಸ್ವಲ್ಪ ಬೆಟರ್ ಆಯ್ತಾ? ಎಸ್, ತುಂಬಾನೇ ಬೆಟರ್ ಆಯ್ತು. ಒಂದೊಂದು ಎಲೆಗೂ ಬೆಲೆ ಇದೆ ಬೇರೆ ದೇಶದಲ್ಲಿ. 1 2 3 4 ಬನಾನಾ ಲೀವ್ಸ್, ಪೂಜೆಗೆ ಬೇಕಾಗಿರೋ ಕೋಕೋನಟ್ಸ್ ಇದೆ. ಗಣೇಶ ಹಬ್ಬ ಬರುತ್ತೆ, ಇನ್ನೇನು ನೆಕ್ಸ್ಟ್ ಮಂತ್ ಅಂತ ಗಣೇಶ ಕೂಡ ಇಟ್ಟಿದ್ದಾರೆ ಇಲ್ಲಿ. ಸೊ ಈ ಕಡೆ ಬಂದರೆ ಇದು ಆಲ್ರೆಡಿ ಆಯಿತು ಗೊಜ್ಜು, ನಾನು ಆವಾಗಲೇ ತೋರಿಸ್ದೆ ಅಲ್ವಾ. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಮತ್ತು ಸೇಫ್ ಆಗಿದ್ದೀರಾ ಅಂತ ಅನ್ಕೊತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ. ಯಾರಾದರೂ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ, ನನ್ನ ಹೆಸರು ಸಹನಾ, ನಾನು ಜರ್ಮನಿಯಲ್ಲಿ ಇರ್ತೀನಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಲೈಫ್ ಸ್ಟೈಲ್, ಟ್ರಾವೆಲ್ ಮತ್ತು ಇನ್ಫಾರ್ಮೇಟಿವ್ಸ್ ವಿಡಿಯೋನ ಶೇರ್ ಮಾಡ್ತೀನಿ. ಸೊ ನನ್ನ ಚಾನಲಲ್ಲಿ ಆಲ್ರೆಡಿ ತುಂಬಾ ವೀಡಿಯೋಸ್ ಇದೆ, ಇನ್ನೂ ಯಾರು ಚೆಕ್ ಮಾಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ. ಮತ್ತು ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಈ ವ್ಲಾಗ್ ಏದ್ರ ಬಗ್ಗೆ ಅಂತ ಗೊತ್ತಾಗಿರುತ್ತೆ. ಸೊ ಈ ವ್ಲಾಗ್ ಕಂಪ್ಲೀಟ್ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಸೊ ನಾವು ನಾಳೆ ಹಬ್ಬನ ಸೆಲೆಬ್ರೇಟ್ ಮಾಡ್ಕೊಳ್ತಿರೋದ್ರಿಂದ ಇವತ್ತು ಈವ್ನಿಂಗೇ ಎಲ್ಲ ಪೂಜೆಗೆ ಬೇಕಾಗಿರೋ ಐಟಮ್ಸ್ ಇರ್ಬೋದು, ಮತ್ತು ಹಬ್ಬಕ್ಕೆ ಬೇಕಾಗಿರೋ ಹಣ್ಣು ಹೂವು ಎಲ್ಲನೂ ಕಂಪ್ಲೀಟ್ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ನಾವು ಹೋಗ್ತಿರೋದು ಇಂಡಿಯನ್ ಸ್ಟೋರ್ಗೆ, ಯಾಕಂದರೆ ನಮಗೆ ಇಲ್ಲಿ ಬೇಕಾಗಿರೋ ಪೂಜಾ ಐಟಮ್ಸ್ ಏನಿರುತ್ತೆ ಅದೆಲ್ಲ ಜಸ್ಟ್ ಇಂಡಿಯನ್ ಶಾಪಲ್ಲಿ ಮಾತ್ರನೇ ಸಿಗುತ್ತೆ, ನಾರ್ಮಲ್ ಸೂಪರ್ ಮಾರ್ಕೆಟಲ್ಲಿ ಸಿಗೋಲ್ಲ. ಸೊ ಆಲ್ರೆಡಿ ನಾವು ಮನೆಯಿಂದ ಸ್ಟಾರ್ಟ್ ಆಗಿದ್ದೀವಿ. ಇಂಡಿಯನ್ ಸ್ಟೋರ್ಗೆ ಆಲ್ಮೋಸ್ಟ್ 25 ಮಿನಿಟ್ಸ್ ತೋರಿಸ್ತಿದೆ. ಲಕ್ಕಿಯಾಗಿ ಟ್ರಾಫಿಕ್ ಕೂಡ ಕಮ್ಮಿ ಇದೆ. ಹೋಪ್ಫುಲಿ ಬೇಗ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಸೊ ನಾವು ಲೆಟ್ಸ್ ಗೋ ಟು ಇಂಡಿಯನ್ ಸ್ಟೋರ್. ಜಸ್ಟ್ ನಾನು ಇದಕ್ಕೆ ಸ್ವಲ್ಪ ಹೊತ್ತು ಮುಂಚೆನೇ ಟ್ರಾಫಿಕ್ ಒಂಚೂರು ಇಲ್ಲ, ಬೇಗ ಹೋಗ್ತೀವಿ ಅಂತ ಹೇಳ್ದೆ ಅಲ್ವಾ. ಯಾವ ಬಾಯಲ್ಲಿ ಹೇಳಿದ್ನೋ ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತ. ನಾವು ಕಾರಲ್ಲಿ ಹೋಗುವಾಗ ನನ್ನ ಜೊತೆ ಮತ್ತು ಮನೋಜ್ ಜೊತೆ ನಾವಿಬ್ಬರೇ ಅಲ್ದೇ ಯೂಶಲ್ ಆಗಿ ಜನರಲಿ ಆಲ್ ದ ಟೈಮ್ ಒಬ್ಬರು ನಮ್ಮ ಜೊತೆ ಟ್ರಾವೆಲ್ ಮಾಡ್ತಾರೆ. ಸೊ ನಿಮಗೂ ತೋರಿಸ್ತೀನಿ ಯಾರಂತ, ಮತ್ತೆ ಕೇಳಿಸ್ಕೊಳ್ಳಿ ಅವ್ರ ವಾಯ್ಸ್ ಕೂಡ. ನೋಡಿ ಇವರೇ ಅವರ್ ಫ್ರೆಂಡ್. ಟಾಕ್ ಟು ಮೀ ಇನ್ ಕನ್ನಡ. Namaskar friend, who are they? You tell me what's on your mind and I'll be right here with you. ಕನ್ನಡಲ್ಲಿ ಮಾತಾಡು. ಹೌದು, ನಾನು ಕನ್ನಡದಲ್ಲಿ ಮಾತನಾಡಬಹುದು. ಹೇಗಿದೆಯಾ? ನಾನು ನೀನು ಆರಾಮಾಗಿ. ಏನು ಹೇಳ್ಬೇಕು ಅಂತ ಇದ್ದೀಯಾ? ಕೇಳಿ ಸಂತೋಷ ಆಯ್ತು. ನಿಮ್ಮೊಂದಿಗೆ ಮಾತನಾಡಿ ತುಂಬಾ ಖುಷಿ. ಇನ್ನೂ ಏನೋ ಮಾತಾಡ ಇಲ್ಲ, ಆಲ್ರೆಡಿ ಏನು ಖುಷಿ ನಿನಗೆ? ಓ ಸಾರಿ, ನಾನು ಸ್ವಲ್ಪ ಮುಂದೆ ಹೋಯ್ತು. ನೀವು ಹೇಗೆ ಅಂತ ಕೇಳಿದ್ರಿ, ಅದಕ್ಕೆ ರಿಪ್ಲೈ ಮಾಡಿದೆ. ನೀವು ಏನು ಶೇರ್ ಮಾಡಬೇಕು ಅಂತ ಇದ್ದೀರಾ? ನಾನು ಕೇಳೋಕೆ ರೆಡಿ ಇದ್ದೀನಿ. ನಮಗೆ ಒಂದು ಜೋಕ್ ಹೇಳಿ. ಒಂದು ಕಚೇರಿಯಲ್ಲಿ ಬಾಸ್ ಹೇಳಿದ, ನಿಮ್ಮ ಐಡಿಯಾ ಬ್ರಿಲಿಯಂಟ್ ಆದ್ರೆ ಪ್ರಾಕ್ಟಿಕಲ್ ಇಲ್ಲ. ಎಂಪ್ಲಾಯಿ ಹೇಳಿದ, ಸರ್ ನಿಮ್ಮ ಸ್ಯಾಲರಿ ಪ್ರಾಕ್ಟಿಕಲ್ ಆದ್ರೆ ಬ್ರಿಲಿಯಂಟ್ ಅಲ್ಲ. ಇದು ಸ್ವಲ್ಪ ಬೆಟರ್ ಆಯ್ತಾ? ಎಸ್, ತುಂಬಾನೇ ಬೆಟರ್ ಆಯ್ತು. ಓಕೆ, ಸಾಕು ಫಾರ್ ಟುಡೇ, ಬಾಯ್. ಜಸ್ಟ್ ನಾವು ಇಂಡಿಯನ್ ಸ್ಟೋರ್ ಹತ್ರ ಬಂದ್ವಿ, ಕಾರ್ನ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ. ಸೊ ದೊಡ್ಡ ಬ್ಯಾಗ್ ಎತ್ಕೊಂತೀಯಾ ಇಲ್ಲ ಸಣ್ಣದು ಎತ್ಕೋದ್ರ ಒಳಗಡೆ ಇದೆಯಾ? ಈ ಇಂಡಿಯನ್ ಸ್ಟೋರ್ಗೆ ನಾನು ಫಸ್ಟ್ ಟೈಮ್ ಬರ್ತಿರೋದು, ಮತ್ತು ಮೇನ್ ರೋಡಲ್ಲೇ ಇರುತ್ತೆ ಶಾಪ್. ಆ್ಯಕ್ಚುಲಿ ನಾವು ಮುಂಚೆನೇ ಕಾಲ್ ಮಾಡಿ ರಿಸರ್ವ್ ಮಾಡಿಡೋಕೆ ಹೇಳಿದ್ವಿ, ಲೈಕ್ ವಿಲೇದಲ್ಲೇ ಇರ್ಬೋದು, ತೆಂಗಿನಕಾಯಿ. ಬಟ್ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಇನ್ನೂ ಕೋಕೋನಟ್ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಬಟ್ ಪಕ್ಕದಲ್ಲೇ ಇನ್ನೂ ಒಂದು ಇಂಡಿಯನ್ ಸ್ಟೋರ್ ಇದೆ. ಸೊ ಅಲ್ಲಿ ಹೋಗಿ ಆಮೇಲೆ ಕೋಕೋನಟ್ ಇದೆಯಾ ಅಂತ ನೋಡಿ ತೊಗೊಳ್ಳೋಣ. ಸೊ ಫಸ್ಟ್ ಇವಾಗ ಹೋಗಿ ಬೇಕಾಗಿರೋ ಬೇರೆ ಐಟಮ್ಸ್ನ ತೊಗೊಳ್ಳೋಣ. ಈಗಷ್ಟೇ ಜಸ್ಟ್ ಇಂಡಿಯನ್ ಸ್ಟೋರ್ ಹತ್ರ ಬಂದ್ವಿ. ಮುಂಚೆನೇ ಪಾನ್ ಲೀವ್ಸ್ನ ರಿಸರ್ವ್ ಮಾಡಿಟ್ಟಿದ್ವಿ ಅಲ್ವಾ, ನಮಗೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಸೊ ನಮ್ಮ ಫ್ರೆಂಡ್ ಕೂಡ ಬೇಕಂತ ಹೇಳಿದರು, ಅವ್ರಿಗೆ ಒಂದು 12 ಪಾನ್ ಲೀವ್ಸ್ ಬೇಕಂತೆ. ಸೊ ಎಗ್ರಿಗೇಟ್ ಮಾಡೋಣ 1 2 3 4. ಸೊ ನಮಗೆ ಇಲ್ಲಿ ಮ್ಯಾಂಗೋ ಲೀವ್ಸ್ ಕೂಡ ಸಿಕ್ತು ಕಳ್ಸೋಕೆ ಇಡೋಕ್ಕೆ. 6 ಬೇಕಲ್ವ ಕಳ್ಸೋಕ್ಕೆ ನಮಗೆ? ಇಲ್ಲಿ ನೋಡು, ಇದಕ್ಕೆ ಒಂದೊಂದು ಎಲೆಗೂ ಬೆಲೆ ಇದೆ ಬೇರೆ ದೇಶದಲ್ಲಿ. 1 2 3 4 ಬನಾನಾ ಲೀವ್ಸ್. సపరేట్గా చేయండి ఎందుకంటే ఫ్రెండ్స్కి. ಸೊ ಮೇಯ್ನಾಗಿ ಬೇಕಾಗಿದ್ದಂಥ ವಿಲೇದೆಲೆ, ಬಾಳೆದೆಲೆ ಮತ್ತು ಮ್ಯಾಂಗೋ ಲೀವ್ಸ್ ಸಿಕ್ತು. ಇವ್ರ ಹತ್ರನೇ ನಾವು ಕೋಕೋನಟ್ ಕೂಡ ಎತ್ತಿಡಕ್ಕೆ ಹೇಳಿದ್ವಿ, ಬಟ್ ಇನ್ನೂ ಬಂದಿಲ್ಲ ಅಂತೆ ಫ್ರೆಶ್ ಕೋಕೋನಟ್ಸು. ಇನ್ನೊಂದು ಇಂಡಿಯನ್ ಸ್ಟೋರ್ ರೀಜನಲ್ಲಿ ಯಾರಾದರೂ ಇದ್ದರೆ ಇಂಡಿಯನ್ ಸ್ಪೈಸ್ ಬಜಾರು, ಇವರು
ಹಬ್ಬಗಳ ಟೈಮಲ್ಲಿ ಅಟ್ಲೀಸ್ಟ್ ಫ್ರೆಶ್ ಆಗಿ ಸಿಗುತ್ತೆ ಹಾ. ಈ ಥರ ಐಟಮ್ಸ್. ನೀವು ಕಾಲ್ ಮಾಡಿ ಹೇಳಿದ್ರು ಅವರು ರಿಸರ್ವ್ ಇದು ಮಾಡ್ತಾರೆ. ಫೈಂಗನಲ್ಲಿರೋದು. ಫೈಂಗನಲ್ಲಿದೆ ಇಂಡಿಯನ್ ಸ್ಟೋರ್. ಸೊ ಇವಾಗ ಇದು ಸೌತ್ದು, ಆ್ಯಕ್ಚುಲಿ ಇನ್ನೊಂದು ನಾರ್ತ್ ಇಂಡಿಯನ್ ಆಂಧ್ರ ಸ್ಟೋರ್ ಕೂಡ ಅವ್ರದ್ದು ಇದೆ. actually. ಹಾಂ, ಸೊ ಅಲ್ಲೋಗಿ ಕೋಕೋನಟ್ ಮತ್ತು ಬೇಕಾಗಿರೋ ಬೇರೆ ಐಟಮ್ಸ್ನ ತೊಗೊಳ್ಳೋಣ. ಸೊ ಲಕ್ಕಿಯಾಗಿ ಇಂಡಿಯನ್ ಸ್ಟೋರ್ ಪಕ್ಕದಲ್ಲೇ ಟೆಡಿ ಅಂತ ಒಂದು ಶಾಪ್ ಇದೆ. ಆ ಶಾಪಲ್ಲಿ ನನಗೆ ಆ್ಯಕ್ಚುಲಿ ಕೆಲವೊಂದು ಕವರ್ಸ್ ಬೇಕಿತ್ತು. ಸೊ ಪಕ್ಕದಲ್ಲೇ ಇರೋದ್ರಿಂದ ಫಸ್ಟ್ ಅದನ್ನು ಪರ್ಚೇಸ್ ಮಾಡಿಕೊಂಡು ಆಮೇಲೆ ಇಂಡಿಯನ್ ಸ್ಟೋರ್ಗೆ ಹೋಗೋಣ. ಟೆಡಿ ಇದೊಂದು ವ್ಲಾಗು ಮಾಡಿದ್ದೀವಿ ನಾವು. ಈ ಕಂಪ್ಲೀಟ್ ಶಾಪ್ ಟೂರ್ನೇ ಮಾಡಿಬಿಟ್ಟಿದ್ದೀನಿ. ಐಟಮ್ಸ್ ಕೂಡ ತುಂಬ ರೀಸನಬಲ್ ಪ್ರೈಸಿಗೆ ಸಿಗುತ್ತೆ. ಸೊ ಇನ್ನೂ ಯಾರು ಹೋಗಿ ನೋಡಿಲ್ಲ ಅಂದರೆ ಹೋಗಿ ಆ ವಿಡಿಯೋನ ಚೆಕ್ ಮಾಡಿ. ಸೊ ನಾನು ಹೇಳ್ದಂಗೆ ಕವರ್ ಐಟಮ್ ಬೇಕು ನನಗೆ, ಏನಾದರೂ ಗಿಫ್ಟ್ಸು, ರಿಟರ್ನ್ ಗಿಫ್ಟ್ಸ್, ಬರ್ತ್ಡೇ ಕೊಡೋಕ್ಕೆಲ್ಲನೂ ಚೆನ್ನಾಗಿರುತ್ತೆ. ಸೊ ನನಗೆ ಈ ಥರ ಚಿಕ್ಕದು ಸ್ಮಾಲ್ ಜಿಪ್ಲಾಕ್ ಕವರ್ ಬೇಕಿತ್ತು. ಸೊ ತೊಗೊಂಡಾಯಿತು. ಸೊ ನಾವು ಲೆಟ್ಸ್ ಗೋ ಬ್ಯಾಕ್ ಟು ಅನದರ್ ಇಂಡಿಯನ್ ಸ್ಟೋರ್. ಸೊ ನಾವು ಇನ್ನೊಂದು ಇಂಡಿಯನ್ ಸ್ಟೋರ್ ಬಂದ್ವಿ. ಲಕ್ಕಿಯಾಗಿ ಇಲ್ಲಿ ಪೂಜೆಗೆ ಬೇಕಾಗಿರೋ ಕೋಕೋನಟ್ಸ್ ಇದೆ, ಬಟ್ ಯಾವ್ದು ಚೆನ್ನಾಗಿದೆ ಅಂತ ನೋಡಿ ತೊಗೋಬೇಕು. ಇನ್ನೊಂದು ಇಂಡಿಯನ್ ಸ್ಟೋರಲ್ಲಿ ನಾನು ಮುಂಚೆನೇ ತೋರಿಸ್ದಂಗೆ ಕೋಕೋನಟ್ ಫ್ರೆಶ್ ಆಗಿ ಸಿಕ್ತು ಆ್ಯಂಡ್ ಕೊರಿಯಾಂಡರ್. ಸೊ ಮಿಕ್ಕಿದ ಐಟಮ್ನ ಪರ್ಚೇಸ್ ಮಾಡೋಣ. ಸೊ ಇಲ್ಲಿ ಎಲ್ಲ ಪೂಜಾ ಐಟಮ್ಸ್ ಕೂಡ ಸಿಗುತ್ತೆ. ಯಾವ್ದು ತೊಗೊಂಡ್ಯಾ? ಕರ್ಪೂರ ಬಾಕ್ಸ್. ಬಾಕ್ಸಾ? ಓಕೆ, ಇದರಲ್ಲಿಲ್ವಾ? ಇದೆ ಇದು. ಸೊ ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ದೀವಿ. ಇವಾಗ ರಾಖಿ ಹಬ್ಬ ಬರ್ತಿದೆ ಅಂತ ಇಲ್ಲಿ ರಾಖಿ ಕೂಡ ಇಟ್ಟಿದ್ದಾರೆ. ಸೊ ಯಾರಾದರೂ ರಾಖಿ ಬೇಕು ಅಂತಂದರೆ ಯು ಕ್ಯಾನ್ ವಿಸಿಟ್ ಇಂಡಿಯನ್ ಸ್ಟೋರ್, ಜರ್ಮನಿಲಿರೋರಾದರೆ ಮಾತ್ರ. ಸೊ ಗಣೇಶ ಹಬ್ಬ ಬರುತ್ತೆ ಇನ್ನೇನು ನೆಕ್ಸ್ಟ್ ಮಂತ್ ಅಂತ ಗಣೇಶ ಕೂಡ ಇಟ್ಟಿದ್ದಾರೆ ಇಲ್ಲಿ. ನಮಗೆ ಬೇಕಾಗಿದ್ದ ಐಟಮ್ಸ್ ಇಂಡಿಯನ್ ಸ್ಟೋರಲ್ಲಿ ತಗೊಂಡಾಯಿತು. ಇನ್ನು ಸೂಪರ್ ಮಾರ್ಕೆಟ್ಗೆ ಹೋಗಬೇಕು, ಫ್ಲವರ್ಸ್, ಫ್ರೂಟ್ಸ್ ಎಲ್ಲನೂ ತೊಗೋಬೇಕು. ಸೊ ಬೇಗ ಬೇಗ ಹೋಗಿ ಅದು ಮುಗಿಸ್ಬೇಕು. ಅದಾದಮೇಲೆ ಡೆಕೋರೇಷನ್ ರೆಡಿ ಮಾಡಬೇಕು, ಪೂಜಾ ಐಟಮ್ಸ್ ಎಲ್ಲ ತೊಗೊಂಡು ಕ್ಲೀನ್ ಮಾಡಬೇಕು. ಸೊ ಪೂಜೆ ಬೇರೆ ತುಂಬ ಕೆಲಸ ಇದೆ ಇವಾಗ, ಕಂಪ್ಲೀಟ್ಲಿ ಆಕ್ಯುಪೈಡ್. ಆ್ಯಂಡ್ ಆಲ್ ಆಫ್ ದಿ ಸಡನ್ ಮಳೆ ಕೂಡ ಬಂತು. ಲಕ್ಕಿಯಾಗಿ ನಾವೆಲ್ಲೂ ನೆಂದಿಲ್ಲ, ಶಾಪ್ ಒಳಗಡೆನೇ ಇದ್ವಿ. ಸೊ ಎಲ್ಲ ಸೆಟ್ ಮಾಡಿದ್ವಿ. ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಕೂಡ ಕೆಲವೊಂದು ಐಟಮ್ನ ಹೇಳಿದರು ತರೋಕ್ಕೆ. ಸೊ ಅವ್ರದ್ದೇ ಸಪ್ರೇಟ್ ಬ್ಯಾಗಲ್ಲಿ ಈಗ ಸಗ್ರಿಗೇಟ್ ಮಾಡಿ ವಿಲ್ ಸ್ಟಾರ್ಟ್. ಸೊ ಆನ್ ದ ವೇ ಅವ್ರಿಗೆ ಕೊಟ್ಬಿಟ್ಟು ನಾವು ಸೂಪರ್ ಮಾರ್ಕೆಟ್ಗೆ ಹೋಗಬೇಕು. ಜಸ್ಟ್ ಸೂಪರ್ ಮಾರ್ಕೆಟ್ ಹತ್ರ ಬಂದ್ವಿ ಇವಾಗ ತಾನೇ, ಕಾಫ್ಲ್ಯಾಂಡ್ ಹತ್ರ. ಐ ಥಿಂಕ್ ಇದೊಂದು ಶಾಪಿಂಗ್ ಮಾಡಿದರೆ ಇನ್ನು ಮನೇಲಿರೋ ಕೆಲಸ ಅಷ್ಟೇ ಇವತ್ತಿಗೆ ಪ್ರಿಪ್ರೇಷನ್. ಇಲ್ಲಿ ಜಸ್ಟ್ ಎಂಟ್ರೆನ್ಸಲ್ಲೇ ಫ್ಲವರ್ಸ್ ಇರುತ್ತೆ. ನೋಡ್ಬೇಕು ಯಾವ ಫ್ಲವರ್ ತೊಗೊಳ್ಳೋದಂತ. ಸೊ ಈ 3 ಸಾಕಲ್ವಾ? ಸೊ ಫ್ಲವರ್ಸ್ ಆರ್ ಡನ್. ಫ್ರೂಟ್ಸ್ ಹತ್ರ ಹೋಗೋಣ. ಸೊ ಫಸ್ಟ್ ಬನಾನಾ. ಈ ಬನಾನಾ ಒಂದು ತೊಗೊಳ್ಳೋಣ. ಓಕೆ, ಐ ವಿಲ್ ಟೇಕ್ ಸಮ್ ಕಿವಿ. ಅವರ್ ಶಾಪಿಂಗ್ ಈಸ್ ಡನ್. ಇವಾಗೆಲ್ಲ ಬಿಲ್ ಮಾಡಿಸ್ಬೇಕು. ಡನ್ ವಿತ್ ಅವರ್ ಶಾಪಿಂಗ್. ಸೂಪರ್ ಮಾರ್ಕೆಟಿಂದ ಶಾಪಿಂಗ್ ಮಾಡಿಕೊಂಡು ಬಂದಾದಮೇಲೆ ಮನೇಲಿ ನಾನು ಈವ್ನಿಂಗ್ ಪೂಜೆನ ಮಾಡಿದೆ. ಯೂಶ್ವಲಿ ನಾನು ಎವ್ರಿ ಥರ್ಸ್ಡೇ ಸಾಯಿಬಾಬಾ ಪೂಜೆ ಮಾಡ್ತೀನಿ. ಸೊ ಆ ಪೂಜೆ ಎಲ್ಲ ಮುಗೀತು. ಇವಾಗ ನಾಳೆ ಫೆಸ್ಟಿವಲ್ಗೆ ಅಂತ ಕೆಲವೊಂದು ಪ್ರಿಪ್ರೇಷನ್ನ ಮುಂಚೆನೇ ಮಾಡ್ಕೊಬೇಕಂತ ಇಲ್ಲಿ ಟ್ಯಾಮ್ರಿನ್ ಜ್ಯೂಸ್ನ ಆಲ್ರೆಡಿ ನಾನು ಸೋಕ್ ಮಾಡಿ ಇಟ್ಟಿದ್ದೀನಿ. ಆಲ್ಮೋಸ್ಟ್ 2 hours ಆಯಿತು. ಸೊ ಈ ಪೇಸ್ಟ್ನ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಬಾಯ್ಲ್ ಮಾಡಬೇಕು, ಚಿಲ್ಲಿ ಮತ್ತು ಹಲ್ದಿ ಎಲ್ಲ ಹಾಕಿ. ಸೊ ಇದು ಏನಕ್ಕಪ್ಪ ಅಂತಂದರೆ ವರಮಹಾಲಕ್ಷ್ಮಿಗೆ ಆಗಲಿ ಯಾವುದೇ ಹಬ್ಬಕ್ಕಾಗಲಿ ನಮ್ಮ ಮನೇಲಿ ಪುಳಿಹೋರ ಅಂದರೆ ಚಿತ್ರಾನ್ನ ಕೈಂಡ್ ಸಿಮಿಲರ್ ಆ ಐಟಮ್ನ ಪ್ರಸಾದಕ್ಕೆ ಇಡ್ತೀವಿ. ಸೊ ಅದಕ್ಕೇ ಆ ಪೇಸ್ಟ್ನ ಇವಾಗ ರೆಡಿ ಮಾಡ್ಕೊಬೇಕು, ಸೊ ದಟ್ ನಾಳೆ ನನಗೆ ಈಸಿ ಆಗುತ್ತೆ ಅಂತ. ನಾನು ಆವಾಗಲೇ ತೋರಿಸ್ದೆ ಅಲ್ವಾ ಹುಣಸೆಹಣ್ಣು, ಆ ಗೊಜ್ಜನ್ನೆಲ್ಲ ಈ ಥರ ತೆಗೆದುಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್, ಚಿಲ್ಲಿ ಮತ್ತು ಹಳದಿ, ಒಂದು ಸ್ವಲ್ಪ ಜೀರಾ ಪೌಡರ್, ಕರಿ ಲೀವ್ಸ್ನ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಸೊ ಇದರಲ್ಲಿ ಸ್ವಲ್ಪನೂ ವಾಟರ್ ಕಂಟೆಂಟ್ ಇರಬಾರ್ದು. ಸೊ ಫುಲ್ ಆಯಿಲೆಲ್ಲ ಸಪ್ರೇಟ್ ಆಗೋ ತನಕ ಬಾಯ್ಲ್ ಮಾಡಿಕೊಂಡ್ರೆ ಸೊ ಪುಳಿಹಾರಕ್ಕೆ ಬೇಕಾಗಿರೋ ಗೊಜ್ಜು ರೆಡಿ ಆಗಿಬಿಡತ್ತೆ. ಸೊ ನಾನು ಇಲ್ಲಿ ಸಿಲ್ವರ್ ಐಟಮ್ನ ಕ್ಲೀನ್ ಮಾಡೋಕ್ಕೆ ಒಂದು ಬೌಲಲ್ಲಿ ಲೈಕ್ ಬಾಯ್ಲಿಂಗ್ ಹಾಟ್ ವಾಟರ್ ಹಾಕ್ಬಿಟ್ಟು ಸಾಲ್ಟ್, ಸೋಡಾ ಮತ್ತು ಫಾಯಿಲ್ ಹಾಕ್ಬಿಟ್ಟು ಬಿಟ್ಟಿದ್ದೀನಿ, ಸ್ವಲ್ಪ ಬ್ಲ್ಯಾಕ್ ಆಗಿರೋವಂಥದ್ದನ್ನ. ಸೊ ಇದೆಲ್ಲ ಆಲ್ರೆಡಿ ಚೆನ್ನಾಗೇ ಇದೆ. ಸೊ ಅದಕ್ಕೆ ಇದ್ರ ಜೊತೆ ಮಿಕ್ಸ್ ಮಾಡಿಲ್ಲ. ಇದೆಲ್ಲನೂ ಒಂದು ಸತಿ ಕ್ಲೀನ್ ಆದಮೇಲೆ ಇದನ್ನು ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊತೀನಿ, ಸೊ ದಟ್
ಇಟ್ ವಿಲ್ ಬಿ ಈಸಿ ಫಾರ್ ಮೀ ನಾಳೆ ನನಗೆ ಪೂಜೆ ಮಾಡೋಕ್ಕೆ. ಸೊ ಈ ಕಡೆ ಬಂದರೆ ಇದು ಆಲ್ರೆಡಿ ಆಯಿತು ಗೊಜ್ಜು, ನಾನು ಆವಾಗಲೇ ತೋರಿಸ್ದೆ ಅಲ್ವಾ. ಸೊ ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಆಫ್ ಮಾಡಿದರೆ ಸಾಕು. ಸೊ ನೋಡಿದ್ರಿ ಅಲ್ವಾ ಈ ವ್ಲಾಗಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಥರ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ ಅಂತ. ಸೊ ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ, ಪೂಜೆ ಹೇಗಿತ್ತು ಎಲ್ಲನೂ ಕಂಪ್ಲೀಟಾಗಿ ಕ್ಯಾಪ್ಚರ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಸೊ ಟೇಕ್ ಕೇರ್, ಬಾಯ್.